ಕಟ್ಟಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಈ ಒಂದು ವೇದಿಕೆಯ ಪರವಾಗಿ ನಾನು ಏನು ತ್ವರಿತವಾಗಿ ಉದ್ಘಾಟನೆಗೆ ಸಿದ್ಧ ಆಗಿರ್ತದೆ. ಅದರಲ್ಲಿ ಅವರ ಪಾತ್ರ ಕೂಡ ಮಹತ್ವವಾಗಿರ್ತದೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡೇ ಇರುವ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಇಂದು ಉದ್ಘಾಟನೆಯಾಯಿತು. ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಮತ್ತು ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಪಿಡಿಒ ಅಶೋಕ್ ನೂತನ ಕಟ್ಟಡ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದರು. ವಿವಿಧ ಮೂಲಗಳಿಂದ 1.07 ಕೋಟಿ ಅನುದಾನದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು, ಈ ಕಟ್ಟಡದಲ್ಲಿ ಇನ್ನು ಮುಂದೆ ಸ್ಥಳೀಯರಿಗೆ ಸೇವೆಗಳು ಲಭ್ಯವಾಗಲಿದೆ. ನೂತನ ಕಟ್ಟಡ ಉದ್ಘಾಟನೆ ನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್, ವಿವಿಧ ಮೂಲಗಳಿಂದ 59 ಲಕ್ಷ ಕಾಂಪೌಂಡ್ ನಿರ್ಮಾಣಕ್ಕೆ 10 ಲಕ್ಷ ಅನುದಾನ, ನರೇಗಾದಲ್ಲಿ 20 ಲಕ್ಷ ಅನುದಾನ ಬಳಕೆ ಮಾಡಲಾಗಿದೆ. RGPSY ಯೋಜನೆಯಡಿ ಕಟ್ಟಡದ ಒಳಾಂಗಣ ವಿನ್ಯಾಸಕ್ಕೆ 10 ಲಕ್ಷ ಬಳಕೆ ಮಾಡಲಾಗಿದ್ದು, 6 ಲಕ್ಷ ರುಗಳನ್ನು ಇತರೆ ಕಾಮಗಾರಿಗಳಿಗೆ ಬಳಸಲಾಗಿದೆ. ಎಲ್ಲ ಸೇರಿ ಒಟ್ಟು 1.07 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು, ನಿಗದಿತ ಕಾಲಮಿತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂದರು. ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಪಿಡಿಒ ಅಶೋಕ್ ಮಾತನಾಡಿ, ನಿವೇಶನ ಕೊರತೆಯಿಂದ ಕಟ್ಟಡ ನಿರ್ಮಾಣ ತಡವಾಯಿತು. ಆದರೆ ನಂತರ ಸರ್ಕಾರಿ ಜಮೀನು ಬಳಸಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು 1.07 ಕೋಟಿ ರುಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸುಸಜ್ಜಿತ ಕಟ್ಟಡ ಇನ್ನು ಮುಂದೆ ಸ್ಥಳೀಯರ ಸೇವೆಗೆ ಮೀಸಲಾಗಿದೆ ಎಂದರು. ಏನು ನಾವು ಕಟ್ಟಡ ಒಂದು ಕ್ರಿಯಾಯೋಜನೆ ಮಾಡೋ ಅನುಮೋದನೆ ಕೊಡೋದ್ರಿಂದ ಹಿಡಿದು